ಬೆಲ್ದಚ್ಚಂಗೆ ಪಾರು ನೀನು ನಂಗೆ ತ್ಯಾನೆ ಪ್ರೀತಿ ಐತೆ ಅದ ಒಳಗೆ ಬೆಳ್ದಿಂಗಳೇ. ಎಲ್ರಿಗೂ ನಮಸ್ಕಾರ. ಜ್ಯೋತಿಗಿರಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಅದ್ರ ಪ್ರಯುಕ್ತವಾಗಿ ದೇವರಿಗೆ ಅಂದರೆ ಲಕ್ಷ್ಮೀ ದೇವಿಗೆ ವಿಶೇಷವಾಗಿ ಯಾವ್ಯಾವ ಪ್ರಸಾದವನ್ನು ಮಾಡಿಬಿಟ್ಟು ನೈವೇದ್ಯವಾಗಿ ಅರ್ಪಿಸಿದ್ರೆ ಯಾವ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ದೇವರಿಗೆ ಯಾವುದು ಪ್ರಿಯವಾದ ವಸ್ತು, ನಾವು ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ್ಯಾವ ಪ್ರಸಾದ ಮಾಡಬಹುದು ಅಂತ ತುಂಬ ಡೌಟ್ಸ್ಗಳಿರುತ್ತೆ. ಇಲ್ಲಿ ನಾನು ನಿಮಗೆ ಯಾವ್ಯಾವ ನೈವೇದ್ಯನ ಮಾಡಿದ್ರೆ ಯಾವ್ಯಾವ ಫಲ ಪ್ರಾಪ್ತಿಯಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮೊದಲನೇದಾಗಿ ಮೊಸರನ್ನ. ನೀವು ಮೊಸರನ್ನ ಲಕ್ಷ್ಮೀ ದೇವಿಗೆ ಅರ್ಪಿಸೋದ್ರಿಂದ ನಿಮ್ಮಲ್ಲಿರೋ ಸಿರಿ ಸಂಪತ್ತು ಪ್ರತಿಯೊಂದು ಹೆಚ್ಚುತ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಯಾವುದೇ ರೀತಿ ಕಲಹಗಳಿರಲಿ, ತೊಂದರೆಗಳಿರಲಿ, ನೆಗೆಟಿವ್ ಎನರ್ಜಿ ಇರಲಿ, ಎಲ್ಲ ನಿಮ್ಮನ್ನು ಬಿಟ್ಟೋಗುತ್ತೆ. ಇದರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಪ್ರತಿಯೊಂದು ಸಮೃದ್ಧ ಆಗುತ್ತೆ. ಅಷ್ಟೇ ಅಲ್ಲ, ಮೊಸರನ್ನ ನೀವು ಪರಿಶುದ್ಧವಾದ ಮೊಸರಿಂದ ಕಲಿಸಬೇಕು, ಅದನ್ನು ಅರ್ಪಿಸಬೇಕು. ಅದೇ ಅಲ್ಲದೆ ಅದಕ್ಕೆ ಉಪ್ಪನ್ನು ನೀವು ಬಳಸಬಾರ್ದು. ಬರೀ ಮೊಸರು ಮತ್ತು ಅನ್ನ ಹಾಕಿ ದೇವಿಗೆ ನೈವೇದ್ಯವಾಗಿ ಅರ್ಪಿಸಿದ್ರೆ ಸಾಕು. ಎರಡನೇದು ಬಂದು ಪಾಯಸನ ನೀವು ಲಕ್ಷ್ಮೀ ದೇವಿಗೆ ಅರ್ಪಿಸಿದ್ರೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ. ಅಷ್ಟೇ ಅಲ್ಲ, ನೀವು ಅದರ ಪದವಿಗೋಸ್ಕರ ದೇವರ ಹತ್ರ ಕೇಳಿಕೊಂಡು ಲಕ್ಷ್ಮೀ ದೇವಿ ಇದನ್ನು ನೆರೆಸ್ತಾಳೆ. ಪಾಯಸನ ನೀವು ಅಕ್ಕಿನ ನೀರಲ್ಲಿ ತೊಳೆದ್ಬಿಟ್ಟು, ನೀರಲ್ಲೇ ಬೇಯಿಸುವಂಥದ್ದಲ್ಲ, ಅಕ್ಕಿನ ಪರಿಶುದ್ಧವಾದ ನೀರಲ್ಲಿ ತೊಳೆದ್ಬಿಟ್ಟು ಪೂರ್ಣವಾಗಿ ಅದನ್ನು ಹಾಲಿನಲ್ಲೇ ಬೇಯಿಸಬೇಕು. ಆವಾಗಲೇ ನಿಮಗೆ ವರ ಪ್ರಾಪ್ತಿ ಆಗುತ್ತದೆ. ಮೂರನೇ ಪ್ರಸಾದ ಬಂದು ಪುಳಿಯೋಗರೆ. ಇದನ್ನು ನೀವು ಲಕ್ಷ್ಮೀ ತಾಯಿಗೆ ನೈವೇದ್ಯವಾಗಿ ಅರ್ಪಿಸಿದರೆ, ಈಗ ನೀವು ನೋಡ್ಬೋದು ಮನೇಲಿ ತುಂಬ ಜಗಳ ಆಗ್ತಿರುತ್ತೆ, ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯಗಳಿರುತ್ತೆ, ಚಿಕ್ಕ ಪುಟ್ಟ ವಿಚಾರ ಅಲ್ಲದಿರೋ ವಿಚಾರಕ್ಕೆಲ್ಲ ಜಗಳ ಆಗ್ತಿರುತ್ತೆ. ಪರಿಶುದ್ಧವಾಗಿ ಪುಳಿಯೋಗರೆನ ಮಾಡಿಬಿಟ್ಟು ಪರಿಶುದ್ಧ ಮನಸ್ಸಿನಿಂದ ಲಕ್ಷ್ಮೀ ತಾಯಿಗೆ ಅರ್ಪಿಸಿ ನೀವು ಇದನ್ನು ಬೇಡ್ಕೊಂಡ್ರೆ ಮನೇಲಿ ಈ ಥರ ಯಾವುದೇ ರೀತಿ ಜಗಳಗಳಾಗಲಿ, ಭಿನ್ನಾಭಿಪ್ರಾಯಗಳಲ್ಲಿ ಯಾವುದೂ ಇರಲ್ಲ, ಎಲ್ಲ ದೂರ ಆಗುತ್ತೆ. ಗಂಡ ಹೆಂಡತಿ ತುಂಬ ಸುಖದಿಂದ ಸಂಸಾರ ಮಾಡ್ತೀರಾ. ಅಷ್ಟೇ ಅಲ್ಲ, ನಿಮಗೆ ಪುತ್ರ ಸಂತಾನ ಬೇಕಾಗಿದ್ದಲ್ಲಿ ದೇವಿಗೆ ಅರ್ಪಿಸ್ಬಿಟ್ಟು ಬೇಡ್ಕೊಂಡ್ರೆ ದೇವಿ ನಿಮಗೆ ಪ್ರಾಪ್ತಿ ಮಾಡ್ತಾಳೆ. ಇದನ್ನು ನಾವು ಪುಳಿಯೋಗರೆನ ನಾವು ಸಂಸ್ಕೃತದಲ್ಲಿ ಹರಿದ್ರಾನ ಅಂತಲೂ ಕರಿತೀವಿ. ಇನ್ನು ನಾಲ್ಕನೇ ಪ್ರಸಾದ ಬಂದು ಖಾರ ಪೊಂಗಲ್. ನೀವು ಖಾರ ಪೊಂಗಲ್ನ ನೈವೇದ್ಯವಾಗಿ ಲಕ್ಷ್ಮೀ ದೇವಿಗೆ ಅರ್ಪಿಸಿದ್ದಲ್ಲಿ ಕುಟುಂಬದಲ್ಲಿ ವೃದ್ಧಿ ಆಗ್ತಾ ಹೋಗುತ್ತೆ. ಅಷ್ಟೆಲ್ಲ ಮಕ್ಕಳಿಗೆ ಹೇಳಿಕೆ ಕಾಣ್ತಾ ಹೋಗುತ್ತೆ. ಓದೋದ್ರಲ್ಲಾಗಿರ್ಬೋದು, ಬಿಸ್ನೆಸ್ಸಲ್ಲಾಗಿರ್ಬೋದು, ಯಾವುದಾದ್ರೂ ಕೆಲಸದಲ್ಲಾಗಿರ್ಬೋದು, ಮಕ್ಕಳಿಗೆ ಹೇಳಿಕೆ ಕಾಣ್ತಾ ಬರುತ್ತೆ. ಅಷ್ಟೆಲ್ಲ ನಿಮ್ಮ ವಂಶ ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ. ಇದು ಬಂದು ನಾಲ್ಕನೆಯ ನೈವೇದ್ಯ ಪ್ರಸಾದ. ಇನ್ನು ಕೊನೆಯ ಪ್ರಸಾದ ಅದು ಬೆಲ್ಲದ ಅನ್ನ. ಬೆಲ್ಲದ ಅನ್ನವನ್ನು ನಾವು ಗುಡಾಣ ಅಂತಲೂ ಕರಿತೀವಿ. ಬೆಲ್ಲದ ಅನ್ನವನ್ನು ನೈವೇದ್ಯ ಮಾಡಿ ಲಕ್ಷ್ಮೀ ದೇವಿಗೆ ಅರ್ಪಿಸಿದಲ್ಲಿ ಮನೆಯಲ್ಲಿ ಆರೋಗ್ಯ ಅಭಿವೃದ್ಧಿ ಆಗುತ್ತೆ. ಅಷ್ಟೇ ಅಲ್ಲ, ತುಂಬ ದಿವಸದಿಂದ ಯಾವುದಾದ್ರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಬಂದಿದ್ದರೆ ಪ್ರತಿಯೊಂದು ದೂರವಾಗ್ತಾ ಬರುತ್ತೆ. ಮನೆಯಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಆರೋಗ್ಯವಾಗಿರ್ತಾರೆ. ನೀವು ಈ ಎಲ್ಲ 5 ಪ್ರಸಾದನವನ್ನು ಮಾಡಬೇಕು ಅಂತಲೂ ಇಲ್ಲ, ಕೆಲವರು ಮಾಡ್ಬೋದು. ಯಾಕಂದರೆ ಈ 5 ಪ್ರಸಾದನ ಮಾಡುವಂಥ ಅಷ್ಟೊಂದೇನು ಕಷ್ಟ ಅಲ್ಲ. ನಿಮಗೆ 5 ಪ್ರಸಾದ ಮಾಡಲಿಕ್ಕಾಗಲಿಲ್ಲ ಅಂದರೆ ಯಾವುದಾದ್ರೂ 2-3, ಈಗ ಪುಳಿಯೋಗರೆ ಆಗಿರ್ಬೋದು, ಪಾಯಸನ ಆಗಿರ್ಬೋದು, ಖಾರ ಪೊಂಗಲ್ ಆಗಿರ್ಬೋದು, ನಿಮಗೆ ಯಾವ್ದು ಮಾಡಬೇಕು ಅನಿಸುತ್ತೋ ಅದನ್ನು ದೇವಿಗೆ ಅರ್ಪಿಸಿದ್ರೂ ಸಾಕು. ಈ ವಿಡಿಯೋ ಎಲ್ಲರಿಗೂ ಯೂಸ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರಿಗೆ ಡೌಟ್ಸ್ ಇತ್ತು ಅವರಿಗೆಲ್ಲ. ಈ ವಿಡಿಯೋನ ಇಲ್ಲಿ ತನಕ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.